ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆಗಂಟ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು, ಕಮೆಂಟು, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬುಧವಾರದ ಬ್ಲಾಗ್ ಇದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಸೂರ್ಯಂಗೆ ಒಂದು ನಮಸ್ಕಾರ ಹಾಕಿ, ಮನೆ ಮುಂದೆ ಇರೋ ಗಿಡಗಳಿಗೆಲ್ಲ ನೀರು ಹಾಕಿ, ಹೊಸ್ಲೆಲ್ಲ ತೊಳೆದು ಮನೆ ಮುಂದೆ ಒಟ್ಟಾರ ಎಲ್ಲ ನೀರಾಗಿ ಗುಡಿಸಿ, ಆಮೇಲೆ ಮನೆ ಮುಂದೆ ಇದ್ದಿದ್ದು ಪಾಟಲ್ಲಿ ಹೂವು ಎಷ್ಟೊಂದು ಬಿಟ್ಟಿದ್ದು ನೋಡ್ತಾಯಿದ್ದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಳಿಬಿಟ್ಟಿದ್ವು, ಎಲ್ಲ ಅಳ್ಳಿದ್ವು, ಚೆನ್ನಾಗಿದ್ದು ಹೂವು. ಆಮೇಲೆ ಮನೆ ಮುಂದೆ ಒಂದು ಸ್ವಲ್ಪ ರಂಗೋಲಿನ ಬಿಟ್ಟು, ಇನ್ನು ನನ್ನ ದಿನನಿತ್ಯ ಕೆಲಸ ಇರ್ತಾವಲ್ಲ, ಸ್ವಲ್ಪ ಮುಖ ಎಲ್ಲ ತೊಳೆದು ಅಡುಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತಿಂಡಿ ಮಾಡೋಣ, ಮಕ್ಕಳಿಗೆಲ್ಲ ಟೈಮ್ ಆಗುತ್ತೆ ಅಂತೇಳಿ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದೆ. ಪುಳಿಯೋಗರೆ ಮಾಡಿಬಿಡೋಣ ಇವತ್ತು ಅಂತೇಳಿ ರೈಸ್ಗೆ ಇಡ್ತಾಯಿದ್ದೆ ಒಂದು ಸೈಡು. ಪುಳಿಯೋಗರೆ ಮಾಡಿಕೊಟ್ರೆ ನಾಷ್ಟಕ್ಕೆ ತಗೊಂಡೋಗ್ತಾರೆ. ಒಂದು ಸ್ವಲ್ಪ ಹೊತ್ತು ಲೇಟಾಗೂ ಎದ್ದೆ ನಾನು. ಅಲ್ಲೇ 6-6:30 ಆಗಿತ್ತು ಟೈಮು. ಹಂಗಾಗಿ ಟೈಮ್ ಲೇಟ್ ಆಗ್ಬಿಡುತ್ತಲ್ಲ ಅಂಥೇಳಿ ಎದ್ದು ಇವಾಗ ಟಿಫನ್ಗೆ ಮಾಡ್ತಾಯಿದ್ದೀನಿ. ನಾನು ಒಂದು ಗ್ಲಾಸ್ ಬಿಸಿನೀರು ಕಾಯ್ಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕಾಯ್ಸ್ಕೊಂಡು ಕುಡಿತಿದ್ದೆ. ನನಗೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡ್ರೇ ಒಂದು ಸಮಾಧಾನ. ಬಿಸಿನೀರು ಕುಡಿತಾಯಿದ್ದೆ. ಮಕ್ಕಳಿಗೂ ಯಜಮಾನ್ರಿಗೂ ಹಾಲು ಕಾಯಿಸ್ತಾಯಿದ್ದೆ. ಟೀ ಕೊಡೋಣ, ಕಾಫಿ ಮಾಡಿಕೊಡೋಣ ಅಂಥೇಳಿ ಕಾಫಿಗೂ ರೆಡಿ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಾನು ಬಿಸಿನೀರು ಕುಡಿದ್ಬಿಡೋಣ ಅಂಥೇಳಿ ಆ ಕಡೆ ಒಂದು ಸೈಡ್ ಹಾಲು ಕಾಯೋಕೆ ಇಟ್ಟಿದ್ದೆ. ಹಾಲು ಕಾಯ್ತಾಯಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೂ ಹಾಲು ಕಾದಾದ್ಮೇಲೆ ಕಾಫಿ ಕೊಡೋಣ ಅಂದ್ಬಿಟ್ಟು ನಮ್ಮ ಮನೆಗಿದ್ರು ಅವ್ರು ಡ್ಯೂಟಿಗೆ ಹೋಗ್ಬೇಕಿತ್ತು. ಎಬ್ಬಿಸ್ಬಿಟ್ಟು ಅವ್ರಿಗೂ ಕಾಫಿ ರೆಡಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು, ಮಕ್ಳಿಗೂ ರೆಡಿ ಮಾಡ್ತಾಯಿದ್ದೆ, ಹಾಲು ಕೊಡ್ತಾಯಿದ್ದೆ. ಇನ್ನು ನಾನು ಬಿಸಿನೀರು ಕುಡಿದಿದ್ದೆ, ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ನಾನು ನನ್ನ ಮಗಳು ಅಡುಗೆ ಮನೆಗೆ ಬೆಳಗ್ಗೆನೇ ಬಂದು ಅಡುಗೆ ಮನೆಗೆ ಬರ್ತಾಯಿದ್ಲು. ಹೊಟ್ಟೆ ಹಸ್ತಿತ್ತೇನ ಅಂತ ಅವಳು ಒಂದು ಸ್ವಲ್ಪ ಮುದ್ದಾಡಿ ಆಮೇಲೆ ಕಾಫಿ ಕುಡಿಯೋರ್ತಕ್ಕೆಲ್ಲ ಬಂದು ಬಿಸ್ಕೆಟಿಗೆ ಗಿಮಿಕ್ ಮಾಡ್ಕೊಂಡು ಬಿಸ್ಕೆಟ್ ತಿಂತಾಯಿದ್ಲು. ಆಮೇಲೆ ನಾನು ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡ್ಕೊತಿದ್ದೆ. ಮಗಳಿಗೆ ಸ್ಕೂಲಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಾಚೋಣ ಅಂಥೇಳಿ ಟೈಮ್ ಆಗಿತ್ತು. ಅವಳು ಎಣ್ಣೆ ಬೇಡ ನನಗೆ ಅಂತ ಅದಕ್ಕೆ ಬೈದು ತಲೆ ಬಾಚಿಸ್ತಾ ಇದ್ದೆ. ತಲೆಗೆ ಎಣ್ಣೆ ಅನ್ನೋದು ಹಾಕಲ್ಲ, ಸ್ನಾನ ಮಾಡ್ಕೊತಾರೆ, ಕೂದಲೆಲ್ಲ ಇದಾಗುತ್ತೆ ಅಂತೇಳಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಇತ್ತಾಗ ಬಾಚ್ಕೊಳಲ್ಲ ಎಣ್ಣೆ. ಈಗ ಬಾಕಿ ಟೈಮಲ್ಲಾರು ಹಚ್ಕೊಳ್ರಿ ಅಂತೇಳಿ ಬೈದು ಎಣ್ಣೆ ಹಚ್ಚಿ ತಲೆ ಕೆರಿತಾ ಇದ್ದೆ. ಸ್ಕೂಲಿಗೆ ಟೈಮ್ ಆಯಿತು ಅಂತಿದ್ಲು. ಸರಿ ಆಟೋಗೆ ಹೋಗುವಂತೆ, ಇವತ್ತು ನಿಮ್ಮ ಅಪ್ಪ ಇಲ್ಲ ಅಂತೇಳಿ ಅವ್ರಿಗೂ ರೆಡಿ ಮಾಡಿದೆ. ನೆನ್ನೆ ಸಹ ಮೊಳಕೆ ಹುಳ್ಳಿಕಾಳಿಗೆ ಕಟ್ಟಿದ್ದೆ. ಅದು ಒಳ್ಳೆ ಹೂವು ಥರ ಬಂದಿತ್ತು, ಚೆನ್ನಾಗಿತ್ತು. ನಾಳೆ ಸಂಜೆ ಸಾಂಬಾರು ಮಾಡೋಣ ಅಂಥೇಳಿ, ನಾಳೆಗೆ ಒಂದಿನ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾಡೋಣ. ಆಮೇಲೆ ನನಗೆ ಈ ಥರ ಮೊಳಕೆ ಹುಳ್ಳಿಕಾಳು ಕಟ್ಟಿರೋದು ಮೊಳಕೆ ಬಂದುಬಿಟ್ರೆ ನೋಡೋಕ್ಕೆ ಒಂಥರ ಖುಷಿ. ಮಕ್ಕಳು ಎಲ್ಲ ಕ್ಲಾಸಿಗೆ ಹೋದರು. ಇನ್ನು ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಒಗೆಯೋಣ ಅಂಥೇಳಿ ಪಿಲ್ಲು ಕವರೆಲ್ಲ ಚೇಂಜ್ ಮಾಡ್ತಿದ್ದೆ. ಹಾಸಿಗೆ ಕವರೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗೋಣ ಮೇಕೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ರೂಮಲ್ಲೆಲ್ಲ ಒಂಚೂರು ಕಸ ಹೊಡಿಯೋದಿತ್ತು. ಮಕ್ಕಳು ಇದ್ರಾಗಂಟನೇ ಒಂದು ಸ್ವಲ್ಪ ಏನು ಕೆಲಸ ಸಹ ಆಗೋಲ್ಲ. ಅವ್ರು ಹೋದ್ಮೇಲೆ ಪಟ ಮಾಡ್ಕೋಬೋದು. ಅವರಿದ್ರೆ ಆ ಕೆಲಸ ಈ ಕೆಲಸ, ಅದು ಕೊಡಮ್ಮ ಇದು ಕೊಡಮ್ಮ ಅಂತಿರ್ತಾರೆ. ಹಂಗಾಗಿ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಯಜಮಾನ್ರು ಕೆಲ್ಸಕ್ಕೆ ಹೋದ್ರೆ ಇನ್ನು ನಾನು ಅವ್ರು ಹೋದ್ಮೇಲೆ ನಾನು ಫುಲ್ ಬ್ಯುಸಿ ಆಗೋದು. ಆ ಕೆಲಸ ಈ ಕೆಲಸ ಅಂದ್ಕೊಂಡು ಇರ್ತಾವಲ್ಲ ಹೆಣ್ಮಕ್ಳದ್ದು ದಿನನಿತ್ಯ ಕೆಲಸಗಳು. ಮನೇಲಿ ಡೈಲಾಗ್ ಏನು ಹೇಳ್ರಿ, ತಿಂದು ಮನೇಲಿ ಇರ್ತೀಯ ಏನು ಮಾಡ್ತೀಯ, ತಿಂದು ಮನೇಲಿ ಇರ್ತೀಯ ಏನು ಮಾಡ್ತೀಯ ಅಂತಾರಲ್ಲ. ಅವ್ರು ಈ ವಿಡಿಯೋಗಳು ನೋಡಿದಾಗ ಗೊತ್ತಾಗುತ್ತೆ. ಅವ್ರು ಅನ್ಕೋಬೋದು ವೀಡಿಯೋಗೋಸ್ಕರ ಈಗ ಮಾಡ್ತಾರೆ ಮನೇಲಿ ಕೆಲಸ ಅಂತೇಳಿ. ಮಾಮೂಲಿ ಇದ್ದಿದ್ದೇ ಕೆಲಸ, ವೀಡಿಯೋಗೋಸ್ಕರ ಯಾರೂ ಮಾಡಲ್ಲ. ಆಮೇಲೆ ಟೆರೆಸ್ ಮ್ಯಾಗೆ ಬಟ್ಟೆ ತೊಗೊಂಡೋದೆ. ನನ್ನ ಮಗಳು ಹಿಂದೆನೇ ಓಡಾಡ್ತಿದ್ಲು. ಅವಳಿಗೆ ಗೊತ್ತಿಲ್ಲ ಇವಾಗ ಸ್ನಾನ ಮಾಡಿಸ್ತಾಳೆ ನಮ್ಮಮ್ಮ ಅಂತೇಳಿ. ಬಿಸಿಲಿರಲಿಲ್ಲ, ಆದರೂ ಸ್ನಾನ ಮಾಡಿಸ್ಬೇಕಿತ್ತು. ಎಲ್ಲ ಮೈಯೆಲ್ಲ ನೆಕ್ಕಂತಾಳೆ. ಹಂಗಾಗಿ ಸ್ನಾನ ಮಾಡಿಸೋಣ ಅಂತೇಳಿ ಟೆರೆಸ್ ಮ್ಯಾಗೆ ತಗೊಂಡೋದೆ. ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಅವಳಿಗೆ ಲಾಸ್ಟಿಗೆ ಉಯ್ಯೋಣ ಅಂದ್ಬಿಟ್ಟು ಫುಲ್ಲು ಗಾಳಿ ಅಂದರೆ ಗಾಳಿ. ಟೆರೆಸ್ ಮೇಲೆ ಬಟ್ಟೆ ಒಣಗೋಕ್ಕೆ ಆಗ್ತಾಯಿರಲಿಲ್ಲ. ಅದು ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ಒಣ ಹಾಕ್ತೆ. ಆಮೇಲೆ ಅವಳನ್ನ ಎಳ್ಕೊಂಬಂದು ಸ್ನಾನ ಮಾಡಿಸಿ, ಪಾಪ ತಣ್ಣೀರೇ ಉಯ್ತಾಯಿದ್ದೀನಿ, ಬಿಸಿಲಿಲ್ಲ. ನೋಡ್ಬೋದು ವಾತಾವರಣ ಹೆಂಗೈತೆ ಅಂತ. ನಡುಗ್ತಾ ಇದ್ಲು. ಆಮೇಲೆ ಮನೆ ಒಳಗೆ ಕರ್ಕೊಂಬಂದು ಏರ್ ಡ್ರೈಯರಲ್ಲಿ ಆರಿಸೋಣ ಅಂದ್ಬಿಟ್ಟು ನೀಟಾಗಿ ಅಲ್ಲೇ ಮೈಯೆಲ್ಲ ಒರೆಸ್ಕೊಂಬಂದೆ. ಆದರೆ ಮನೆ ಒಳಗೆ ಕರ್ಕೊಂಬಂದು ಏರ್ ಡ್ರೈಯರಲ್ಲಿ ನೀಟಾಗಿ ಮಾಡ್ತಿದ್ದೆ. ಅದಕ್ಕೆ ನನ್ನೇ ಕಚ್ಚಾಕ್ ಬರ್ತಾಳೆ ಏರ್ ಡ್ರೈಯರ್ ಮಾಡ್ತಾಯಿದ್ರೆ. ಸಿಟ್ಟು ಅವಳಿಗೆ. ಏರ್ ಡ್ರೈಯರ್ ಸೌಂಡ್ ಕಂಡ್ರೆ ಆಗಲ್ಲ, ಅದಕ್ಕೆ ಕಚ್ಚಾಕ್ ಬರ್ತಾಯಿದ್ಲು ನನ್ನ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೈಯೆಲ್ಲ ಒರೆಸಿ ಆಟಾಡಿ ಬಟ್ಟೆ ಮೊನ್ನೆ ಒಗೆದಿದ್ದು ಬಟ್ಟೆಗಳೆಲ್ಲ ಒಣಗಿದ್ವು, ಗಾಳಿಗೆ ಹಾರ್ಕೊಂಡಿದ್ದು ತಂದು ಬಟ್ಟೆ ಎಲ್ಲ ಮಡಿಸ್ದೆ. ಮತ್ತಿನ್ನು ಸಂಜೆಗೆ ಸಾಂಬಾರು ಮಾಡೋಣ ಅಂತೇಳಿ ಒಂದು 4 ಗಂಟೆ ಆಯಿತು ಟೈಮು. ಸಾಂಬಾರಿಗೆ ರೆಡಿ ಮಾಡ್ತಿದ್ದೆ. ನುಗ್ಗೆಕಾಯಿ, ಬೇಳೆ, ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡೋಣ ಅಂಥೇಳಿ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದ. ನನಗೆ ಯಾಕೆ ನಾಷ್ಟ ಸೆಟ್ ಆಗಲಿಲ್ಲ. ಹಂಗಾಗಿ ಬೇಗ ಮಾಡ್ಕೊಂಡು ಊಟ ಮಾಡೋಣ, ಮಧ್ಯಾಹ್ನದ ಊಟನಾರ ಮಾಡ್ಕೊಳ್ಳೋಣ ಮನೇಲಿದ್ದೀವಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಬೇಳೆ ಸಾಂಬಾರು ಈಗ ಮಾಡಿಟ್ರೆ ನೈಟು ರೈಸ್ ಮಾಡ್ಕೊಬೋದು. ಇನ್ನೇನು ಮುದ್ದೆ ಚೆನ್ನಾಗಿರಲ್ಲ. ಫಂಕ್ಷನ್ ಸಾಂಬಾರು ಥರ ಇರುತ್ತೆ ಇದು. ಹೋಟ್ಲು ಈ ಫಂಕ್ಷನಲ್ಲೆಲ್ಲ ಸಾಂಬಾರು ಮಾಡಿದ್ರೆ ಆ ಟೇಸ್ಟ್ ಬರುತ್ತೆ. ಹಂಗಾಗಿ ಮುದ್ದೆಗೆ ಸೆಟ್ ಆಗೋಲ್ಲ, ಅನ್ನಕ್ಕೇ ಚೆಂದ ಇದು. ಅದನ್ನೇ ಮಾಡಿಕೊಂಡೆ.
ಈಗ ಮಾಡಿಟ್ರೆ ಇನ್ನು ಸಂಜೆ ಮಳೆ ಬರೋ ವಾತಾವರಣ ಬೇರೆ ಇದೆಯಾ, ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಕತ್ಲೆಲೆಲ್ಲ ಈ ರಿಸ್ಕ್ ತೊಗೊಂಡು ಮಾಡೋಕ್ಕಲ್ಲ ಅಡುಗೆನ ಅಂದ್ಬಿಟ್ಟು ಸಾಂಬಾರು ಒಂದು ಮಾಡಿಕ್ತೆ. ಸೈಡ್ಗೊಂದು ಹಪ್ಳ ಕರ್ಕೊಂಡ್ರೆ ಅನ್ನ ಮಾಡಿಕೊಂಡ್ರೆ ಮುಗೀತು ಅಡುಗೆ. ಚೆನ್ನಾಗಾಗಿತ್ತು, ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ. ನುಗ್ಗೆಕಾಯಿ ಎಲ್ಲಾರ ಮಾಡ್ಬೋದು, ಮಿಕ್ಸ್ ತರಕಾರಿ ಯಾಕಾರ ಮಾಡ್ಬೋದು. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ನಾನು ಮಧ್ಯಾಹ್ನ ಊಟ ಮಾಡಿದೆ. ಈ ವಿಡಿಯೋ ಎಲ್ಲ ಯಾರ್ಯಾರಿಗೆ ಇಷ್ಟ ಆಯಿತೋ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗುವ ನಾಳೆ. ಟಾಟಾ.